ನಮಸ್ಕಾರ ಎಲ್ಲ ಅಭಿಮಾನಿ ದೇವರುಗಳಿಗೆ ಹಾಗೂ ಕನ್ನಡ ಕಲಾಭಿಮಾನಿಗಳಿಗೆ. ನಾನು ಜೂನಿಯರ್ ರಾಜ್ಕುಮಾರ್ ಗಣೇಶ್ ಭಟ್ ಮಾತಾಡ್ತಾ ಇರೋದು. ಅಣ್ಣವರ ಅಭಿಮಾನಿ. ಜೂನಿಯರ್ ರಾಜ್ಕುಮಾರ್ ಅಂದ ತಕ್ಷಣ ತಪ್ಪು ತಿಳ್ಕೊಬೇಡಿ, ಅಣ್ಣವರ ಅಭಿಮಾನಿ. ನಾನು ಮೊದಲು ಅಣ್ಣವರ ಅಭಿಮಾನಿ, ಆಮೇಲೆ ರಾಜ್ಕುಮಾರ್ದು. ಸೊ ನಾವು ಎಲ್ಲರೂ ಕಾರಣಾಂತರದಿಂದ ಕೌಸಲ್ಯ ಮೇಡಮ್ ಅವರು ಮನೆ ಶಿಫ್ಟ್ ಮಾಡಿದ್ರು, ಸ್ವಲ್ಪ ಲೇಟ್ ಆಗಿದೆ ವಿಡಿಯೋಗಳು ಮಾಡೋಕ್ಕೆ. ಕವಿತಾ ಮೇಡಮ್ ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ರು, ಅವ್ರಿಗೂ ಕೈ ಸಿಗ್ತಾ ಇರಲಿಲ್ಲ ನಮಗೆ. ಇವಾಗ ಕೈ ಸಿಕ್ಕಿದ್ದಾರೆ, ಬಿಡ್ತಾ ಇಲ್ಲ, ಅವ್ರನ್ನ ಇಟ್ಕೋತೀವಿ ನಾವು. ಜೊತೆಗೆ ಸತೀಶ್ ಅವರು ಕೂಡ ಕಾರಣಾಂತರದಿಂದ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ರು, ಹೆಂಗೂ ಗಾಳ ಹಾಕಿ ಹಿಡಿದು ತಂದಿದ್ದು ಇಳಿಸಿದೀವಿ, ಇಲ್ಲಿ ಬಿಡೋದಿಲ್ಲ ಅವ್ರನ್ನ ನಾವು. ಆದ್ರಿಂದ ನಾವೆಲ್ಲ ಅಣ್ಣವ್ರ ವಿಡಿಯೋ ಹಾಗೂ ವಿಷ್ಣುವರ್ಧನ್ ಸರ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಅಭಿಮಾನಿ ದೇವರುಗಳು, ಸಾಹಸ ಸಿಂಹ ಅಭಿಮಾನಿ ದೇವರುಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಎಲ್ಲರೂ ಆಶೀರ್ವಾದ ಮಾಡಬೇಕು, ಹರಿಸ್ಬೇಕು, ನಮ್ಮನ್ನು ಬೆಳೆಸಬೇಕು. ಇವರು ಕೌಸಲ್ಯ ಮೇಡಮ್ ಅವರು ಈಗ 2 ನಿಮಿಷ ಮಾತಾಡ್ತಾರೆ, ಆಮೇಲೆ ಕವಿತಾ ಮೇಡಮ್ ಮಾತಾಡ್ತಾರೆ, ಆಮೇಲೆ ಸತೀಶ್ ಅವರು ಮಾತಾಡ್ತಾರೆ. ದಯವಿಟ್ಟು ಸ್ವಲ್ಪ ಈ ವಿಡಿಯೋನ ಕೊನೆ ತನಕ ನೋಡಬೇಕಂತ ತಮ್ಮಲ್ಲಿ ಮನವಿ. ಮಾತಾಡಿ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೌಸಲ್ಯ ಮೇಡಮ್ ಇಂದ ನಮಸ್ಕಾರ. ಸೊ ಮತ್ತೆ 4 ಜನ ಒಂದಾಗಿದ್ದೀವಿ, ಬಹಳ ಖುಷಿ ಇದೆ ನಮಗೆ. ಸೊ ಎಲ್ಲಿ ದೂರ ಆಗ್ಬಿಡ್ತೀವಿ ಅಂತ ಸ್ವಲ್ಪ ಭಯ ಇತ್ತು, ಮತ್ತೆ ಒಂದಾಗಿದ್ದೀವಿ. ಸೊ ನಮ್ಮನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ದೀವಿ. ಎಸ್, ನೀವು ಮಾತಾಡಿ. ನಾನು ಶಬನ ಕವಿತಾ ಮಾತಾಡೋದು. ನಿಮಗೆ ಗೊತ್ತಿರ್ಬೋದು, ನನ್ನನ್ನು ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ. ನನಗೆ 30,000 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತಿದ್ದೀರಾ. ಅದಕ್ಕೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಇನ್ಸ್ಟಾಗ್ರಾಮಿಂದ ತುಂಬ ಜನ ನಮ್ಮನ್ನೆಲ್ಲ ಗುರುತಿಸ್ತಾ ಇದ್ದಾರೆ, ಅದೊಂದು ದೊಡ್ಡ ಖುಷಿ ಮಾತು ಅಂತ ಹೇಳ್ಕೊತೀನಿ. ಇಷ್ಟು ದಿನಕ್ಕೆ ನಾವು 4 ಜನ ಸೇರಿ ಮತ್ತೆ ಒಂದಾಗಿ ನಾವು ಮತ್ತೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಏನು ಕಾರಣ ಅಂತಂದರೆ ನಿಮ್ಮ ಅಭಿಮಾನ, ನಿಮ್ಮ ದಯೆ, ನಿಮ್ಮಿಂದ ನಾವು ಬೆಳೀತಾ ಇದ್ದೀವಿ. ನಿಮ್ಮಿಂದ ನಮ್ಮನ್ನ ಉಳಿಸಿ ಮತ್ತೆ ಬೆಳೆಸಿ ಅಂತ ನಿಮ್ಮನ್ನೆಲ್ಲ ಕಳಕಳೆಯಿಂದ ಕೇಳ್ಕೊತೀನಿ. ಹಲೋ ಮೇಡಮ್, ನಾನು ಸತೀಶ್ ಮಾತಾಡ್ತಾ ಇದ್ದೀನಿ. ಆದಷ್ಟು ನಮ್ಮೆಲ್ಲ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ವಿಡಿಯೋಸ್ನ ಆದಷ್ಟು ನಾನು ಖಂಡಿತ ಹೇಳ್ತಿರ್ತೀನಿ. ನಮಸ್ತೆ. ಈಗ ಕೇಳಿದ್ರಿ 4 ಜನರದ್ದು. ಕಾರಣಾಂತರದಿಂದ ನಾವು ಸ್ವಲ್ಪ ಬೇರೆ ಆಗಿದ್ವಿ, ಹೇಳಕ್ಕಾಗಲ್ಲ ಅದು. ಯಾಕಂದ್ರೆ ಚೆನ್ನಾಗಿರೋ ಕಡೆಗೆ ಕಡ್ಡಿ ಹಾಕಕ್ಕೆ ತುಂಬಾ ಜನ ಬರ್ತಾರೆ. ಬಟ್ ಆ ಒಂದು ನಮ್ಮ 4 ಜನರಲ್ಲಿ ಬಂದಿರೋ ಕಡ್ಡಿನ ಬಿಸಾಕಿ ಸರಿ ಮಾಡ್ಕೊಳ್ಳೋದು ನಮ್ಮ 4 ಜನರ ಜವಾಬ್ದಾರಿ. ಅದನ್ನ ನಾವು ಮಾಡಬೇಕು. ಅದನ್ನ ಇವಾಗ ಮಾಡಿದೀವಿ. ಕಡ್ಡಿಗಳೆಲ್ಲ ತೆಗೆದು ಬಿಸಾಕಿದೀವಿ, ಕಸ ಎಲ್ಲ ಹೋಗಿದೆ, ನೀಟಾಗಿದೆ ಮೈದಾನ. ಇವಾಗ ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ. ಸೊ ಯೂಟ್ಯೂಬಲ್ಲಿ ಕೂಡ ನನ್ನ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನೀವು ನೋಡಿದ್ದೀರಾ, 80,000 ಜನ, ಆಲ್ರೆಡಿ 88,000 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಜೂನಿಯರ್ ಐಡಿನಲ್ಲಿ 80,000 ಜನ ಆಗಿದ್ದಾರೆ. ಆಮೇಲೆ ಇನ್ನೊಂದು ನನ್ನ ಪರ್ಸನಲ್ ಐಡಿನಲ್ಲಿ 14,000 ಜನ ಆಗಿದ್ದಾರೆ. ಇವ್ರಿಗೂ ಆಗಿದ್ದಾರೆ. ಇವ್ರನ್ನೂ ಫಾಲೋ ಮಾಡಿ ನಮ್ಮ ಒಬ್ಬರನ್ನೂ ಬೆಳೆಸಬೇಡಿ. 4 ಜನರು ಬರ್ಸಿ. ಯಾಕಂತ ಹೇಳಿದ್ರೆ ನಾವು ವಿಡಿಯೋಗಳು ಯಾವ್ದು ಮಾಡಿದ್ರು ಕೊಲಾಬ್ ಮಾಡಿ, ಇವ್ರ ಜೊತೆ ಮಾಡಿದ್ರೆ ಇವ್ರ ಜೊತೆ ಕೊಲಾಬ್ ಮಾಡ್ತೀನಿ, ಅವ್ರ ಜೊತೆ ಮಾಡಿದ್ರೆ ಕೊಲಾಬ್ ಮಾಡ್ತೀವಿ. ಎಲ್ಲರೂ ಹರಿಸಿ ಬೆಳೆಸಿ ಅಂತ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ. ನಮಸ್ಕಾರ. ಹೇಳಿ. ಬರೀ 4 ಜನದಲ್ಲೇ ಕಡ್ಡಿ ಕಸ ಇರಲ್ಲ, ಪ್ರತಿಯೊಬ್ಬರ ಜೀವನದಲ್ಲೇ ಇರುತ್ತೆ. ಅಂತ ಕಡ್ಡಿ ಕಸಗಳನ್ನೆಲ್ಲ ತೆಗೆದು ಬಿಸಾಕಿ ಎಲ್ಲರೂ ಖುಷಿಯಿಂದ ನಾವು ಹ್ಯಾಪಿ ಆಗಿರೋಣ. ಯಾಕಂದ್ರೆ ನಮ್ಗಿರೋದು ಸಮಯ ಸ್ವಲ್ಪ ಮಾತ್ರ. ಎಲ್ಲರೂ ಚೆನ್ನಾಗಿರೋಣ, ಸಂತೋಷವಾಗಿರೋಣ. ನಮಸ್ಕಾರ. ಡನ್.